ಸರ್, ಇಡಿ ದುರ್ಬಳಕೆ ಮಾಡಿಕೊಂಡು ಸಿಎಂ ಮತ್ತು ಡಿ.ಸಿ.ಎಂ ಹೆಸರನ್ನು ಬಲವಂತವಾಗಿ ಹೇಳಿಸ್ತಾ ಇದ್ದಾರೆ. ಸೊ ಇದು ಸರಿಯಲ್ಲ ಅನ್ನೋಂಥ ವಿಚಾರವಾಗಿ ಇವತ್ತು ಕಾಂಗ್ರೆಸ್ಸು ಸಚಿವರ ಆದಿಯಾಗಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಈಗ ಏನಾಗಿದೆ, ಇವರು ಈ ಒಂದು ST ನಿಗಮದ ಹಗರಣದಲ್ಲಿ ಇವರು ಹೆಚ್ಚಿನ ಕೋಟಿಗಟ್ಟಲೆ ಅವ್ಯವಹಾರಗಳು ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಹಣವನ್ನು ಕಳಿಸಿರ್ತಕ್ಕಂಥದ್ದು ಏನು ಆರ್ಥಿಕ ಇಲಾಖೆ ಮುಖಾಂತರ ಅದು ಗೊತ್ತಾಗಿ ಇ.ಡಿ ಅವ್ರನ್ನ ನಾವು ಯಾರು ಕೂಡ ಬೇರೆ BJP ಅವರಾಗಲಿ ಯಾರೂ ಕೂಡ ಅದನ್ನು ಇ.ಡಿಗೆ ನಾವು ಕಂಪ್ಲೇಂಟ್ ಮಾಡಿದವರಲ್ಲ. ಎಲ್ಲಿ 3 ಕೋಟಿಗಿಂತ ಹೆಚ್ಚಿನ ಹಗರಣ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ಅದು ಇ.ಡಿಗೆ ಕನ್ವರ್ಟ್ ಆಗ್ತಕ್ಕಂಥದ್ರಿಂದ ಅವರೆಲ್ಲ ಬಂದು ಇದನ್ನು ಎನ್ಕ್ವೈರಿಯನ್ನು ಮಾಡ್ತಾಯಿದ್ದಾರೆ. ಇದನ್ನು ಇವರು ಮಾಡಿರ್ತಕ್ಕಂಥ ಅವ್ಯವಹಾರ, ಅವ್ರು ಮಾಡಿರ್ತಕ್ಕಂಥ ಲೋಪದೋಷಗಳನ್ನ ಮುಚ್ಚಾಕೊಳ್ಳಿಕ್ಕೆ ಇವತ್ತು ಈ ರೀತಿ ಮಂತ್ರಿಗಳನ್ನೇ ಪ್ರೊಟೆಸ್ಟ್ ಮಾಡಲಿಕ್ಕೆ ಬಿಟ್ಟಿರ್ತಕ್ಕಂಥದ್ದು ಒಂದು ಅವರ ಒಂದು ವಿಪರ್ಯಾಸ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇಡಿ ದುರ್ಬಳಕೆ ಮಾಡಿಕೊಂಡು ಸಿಎಂ ಮತ್ತು ಡಿ.ಸಿ.ಎಂ ಹೆಸರನ್ನು ಬಲವಂತವಾಗಿ ಹೇಳಿಸ್ತಾ ಇದ್ದಾರೆ. ಸೊ ಇದು ಸರಿಯಲ್ಲ ಅನ್ನೋಂಥ ವಿಚಾರವಾಗಿ ಇವತ್ತು ಕಾಂಗ್ರೆಸ್ಸು ಸಚಿವರ ಆದಿಯಾಗಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಈಗ ಏನಾಗಿದೆ, ಇವರು ಈ ಒಂದು ST ನಿಗಮದ ಹಗರಣದಲ್ಲಿ ಇವರು ಹೆಚ್ಚಿನ ಕೋಟಿಗಟ್ಟಲೆ ಅವ್ಯವಹಾರಗಳು ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಹಣವನ್ನು ಕಳಿಸಿರ್ತಕ್ಕಂಥದ್ದು ಏನು ಆರ್ಥಿಕ ಇಲಾಖೆ ಮುಖಾಂತರ ಅದು ಗೊತ್ತಾಗಿ ಇ.ಡಿ ಅವ್ರನ್ನ ನಾವು ಯಾರು ಕೂಡ ಬೇರೆ BJP ಅವರಾಗಲಿ ಯಾರೂ ಕೂಡ ಅದನ್ನು ಇ.ಡಿಗೆ ನಾವು ಕಂಪ್ಲೇಂಟ್ ಮಾಡಿದವರಲ್ಲ. ಎಲ್ಲಿ 3 ಕೋಟಿಗಿಂತ ಹೆಚ್ಚಿನ ಹಗರಣ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ಅದು ಇ.ಡಿಗೆ ಕನ್ವರ್ಟ್ ಆಗ್ತಕ್ಕಂಥದ್ರಿಂದ ಅವರೆಲ್ಲ ಬಂದು ಇದನ್ನು ಎನ್ಕ್ವೈರಿಯನ್ನು ಮಾಡ್ತಾಯಿದ್ದಾರೆ. ಇದನ್ನು ಇವರು ಮಾಡಿರ್ತಕ್ಕಂಥ ಅವ್ಯವಹಾರ, ಅವ್ರು ಮಾಡಿರ್ತಕ್ಕಂಥ ಲೋಪದೋಷಗಳನ್ನ ಮುಚ್ಚಾಕೊಳ್ಳಿಕ್ಕೆ ಇವತ್ತು ಈ ರೀತಿ ಮಂತ್ರಿಗಳನ್ನೇ ಪ್ರೊಟೆಸ್ಟ್ ಮಾಡಲಿಕ್ಕೆ ಬಿಟ್ಟಿರ್ತಕ್ಕಂಥದ್ದು ಒಂದು ಅವರ ಒಂದು ವಿಪರ್ಯಾಸ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.